ಶ್ರೀಮಾತ್ರೇ ನಮಃ. ಈವರೆಗೂ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಆರಂಭಿಸಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯವರೆಗೆ ನಾವು ಆರಾಧನೆ ಮಾಡಬೇಕಾದಂಥ, ನಾವು ಸ್ಮರಣೆ ಮಾಡಬೇಕಾದಂಥ 9 ಜನ ಗೌರಿಯ ರೂಪಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ ಶೃಂಖಲೆಯಲ್ಲಿ ಈ ದಿವಸ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿಯಂದು ನಾವು ಗೌರಿಯನ್ನು ಮಂಗಳಾ ಗೌರಿಯ ರೂಪದಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ಪ್ರತೀತಿ ಇದೆ. ಸಾಮಾನ್ಯವಾಗಿ ನಾವು ಮಂಗಳಾ ಗೌರಿಯ ವ್ರತವನ್ನು ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ, ವಿಶೇಷವಾಗಿ ವಿವಾಹಿತ ಸ್ತ್ರೀಯರು ತಮ್ಮ ಮೊದಲ 5 ವರ್ಷ, ವಿವಾಹವಾದ ಮೇಲೆ 5 ವರ್ಷಗಳ ಪರ್ಯಂತ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಮಂಗಳವಾರವೂ ಪೂಜೆ ಮಾಡಿ, ಮಂಗಳಾ ಗೌರಿಯ ಪೂಜೆಯನ್ನು ಮಾಡಿ, ನಂತರ 5 ವರ್ಷದ ನಂತರ ವ್ರತ ಸಂಪನ್ನವಾಯಿತು ಅಂತ ಹೇಳಿ ಉದ್ಯಾಪನೆ ಮಾಡುವಂಥ ಪರಿಪಾಠ ಇದೆ. ಅದರ ಬಗ್ಗೆ ನಂತರದ ದಿನಗಳಲ್ಲಿ ನಾನು ವಿಶೇಷವಾಗಿ ಹೇಳ್ತೇನೆ. ಸಾಮಾನ್ಯವಾಗಿ ಮಂಗಳಾ ಗೌರಿಯ ಪೂಜೆಯನ್ನು ಎಲ್ಲ ವಿವಾಹಿತ ಸ್ತ್ರೀಯರು ಮಾಡುವಂಥ, ನಿತ್ಯದಲ್ಲಿ ಮಾಡುವಂಥ ಒಂದು ಪರಿಪಾಠ ಇದೆ. ಆದರೆ ಇವತ್ತು ಅಂದರೆ ಮಂಗಳಾ ಗೌರಿಯ ನವಗೌರಿಯರಲ್ಲಿ ಮಂಗಳಾ ಗೌರಿಯ ರೂಪವನ್ನು ಪೂಜೆ ಮಾಡುವಂಥ ತಿಥಿಯಾಗಿರ್ತದೆ. ವಾರಾಣಸಿಯಲ್ಲಿರ್ತಕ್ಕಂಥ ಪಂಚಗಂಗಾ ಘಾಟ್ನಲ್ಲಿ ಮಂಗಳಾ ಗೌರಿಯ ದಿವ್ಯಮಂಗಳ ಮೂರ್ತಿ ಅಲ್ಲಿ ನೆಲೆಸಿದ್ದಾಳೆ. ಸಾಮಾನ್ಯವಾಗಿ ಗಯಾದಲ್ಲಿ ಸಹ ನಾವು ಮಂಗಳಾ ಗೌರಿಯ ಸಿದ್ಧಪೀಠವನ್ನು ನಾವು ನೋಡ್ತೇವೆ. ಎಲ್ಲರ ಮನೆಗಳಲ್ಲಿ ಜನಪ್ರಿಯವಾಗಿ ಪೂಜಿತವಾಗುವಂತಹ ಗೌರಿಯ ರೂಪ ಅಂದರೆ ಮಂಗಳಾ ಗೌರಿಯ ರೂಪ. ಮಂಗಳಪ್ರದವಾದಂಥ ಸಕಲ ವಸ್ತುಗಳಲ್ಲಿ, ಅದು ಕನ್ನಡಿ ಆಗಿರಲಿ, ಹಣ ಆಗಿರಲಿ, ಹೂವು ಆಗಿರಲಿ, ಅರಿಶಿಣ ಕುಂಕುಮ, ಗಂಧ, ಸಿಂಧೂರ, ಚಂದ್ರ, ಬಾಚಣಿಕೆ, ಈ ಥರದ ಎಲ್ಲ ಮಂಗಳಪ್ರದವಾದ ವಸ್ತುಗಳಲ್ಲಿ ಆಕೆಯ ಸನ್ನಿಧಾನವನ್ನು ಚಿಂತಿಸಿ, ಅವೆಲ್ಲವೂ ಆಕೆಯೇ ನಮಗೆ ನೀಡಿದ್ದಾಳೆ ಅನ್ನೋ ಭಾವನೆಯಿಂದ ಅವನ್ನು ಧರಿಸಿ ಅವುಗಳಿಂದಲೇ ಆಕೆಯನ್ನು ಆರಾಧಿಸುವಂಥ ಒಂದು ಪದ್ಧತಿ. ಮಂಗಳಾ ಗೌರಿಯ ದಿವ್ಯಮಂಗಳ ರೂಪವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿ ಬಿಂಬದಲ್ಲಿ ಮಂಗಳಾ ಗೌರಿಯ ಸನ್ನಿಧಾನ ನಿತ್ಯದಲ್ಲಿ ನೆಲೆಸಲಿ ಅಂತ ಪ್ರಾರ್ಥಿಸಿಕೊಂಡು ನಾವು ಮಂಗಳಾ ಗೌರಿಯ ಪೂಜೆಯನ್ನು ಈ ದಿವಸ ವಿಶೇಷವಾಗಿ ಮಾಡಬೇಕು. ಸಾಮಾನ್ಯವಾಗಿ ಮಂಗಳವಾರದ ತಿಥಿಗಳಂದು ವಿಶೇಷವಾಗಿ ಈ ಗೌರಿಯನ್ನು, ಮಂಗಳಾ ಗೌರಿಯನ್ನು ಪೂಜೆ ಮಾಡ್ತಾರೆ. ಮತ್ತು ಯಾರಿಗೆಲ್ಲ ಕುಜದೋಷ ಇದೆಯೋ, ಜಾತಕದಲ್ಲಿ ಕುಜದೋಷ ಇದ್ದಾಗಲೂ ಸಹ ಮಂಗಳಾ ಗೌರಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥ ಒಂದು ಪರಿಪಾಠ ಇದೆ. ಮಂಗಳಾ ಗೌರಿಯ ಸಂಕ್ಷಿಪ್ತವಾದ ಸ್ತೋತ್ರವನ್ನು ಈಗ ನಿಮ್ಮ ಮುಂದಿಗೆ ಹಂಚಿಕೊಳ್ತೇನೆ ನಾನು. ಮಂಗಳಾಂ ಮಂಗಳಾಕಾರಂ ಮಂಗಳಾರ್ಥಪ್ರದಾಯಿನಿಂ ಸರ್ವಮಂಗಳದಾಂ ದೇವಿಂ ಮಂಗಳಾ ಗೌರಿಂ ನಮಾಮ್ಯಹಂ. ಆಕೆ ಮಂಗಳ ರೂಪದಿಂದ ನೆಲೆಸಿದ್ದಾಳೆ ಮತ್ತು ಸದಾ ತನ್ನ ಭಕ್ತರಿಗೆ ಮಂಗಳಪ್ರದಳಾಗಿರುತ್ತಾಳೆ. ಮಂಗಳಾಕಾಂಕ್ಷಿಗಳೆಲ್ಲರೂ ಮಂಗಳಕ್ಕಾಗಿ ಆಕೆಯನ್ನು ಪೂಜೆ ಮಾಡುವುದು. ಆಕೆಯೇ ಸರ್ವಮಂಗಳೆ. ಎಲ್ಲ ವಸ್ತುಗಳಲ್ಲಿಯೂ ಸಹ ಮಂಗಳಪ್ರದವಾದ ರೂಪದಿಂದ ಪ್ರಕಟವಾಗಿದ್ದುಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿ ಬಿಂಬದಲ್ಲಿ ತನ್ನ ಮಂಗಳಾ ಗೌರಿಯ ರೂಪದ ನಿತ್ಯ ಸಾನ್ನಿಧ್ಯವನ್ನು ಏರ್ಪಡಿಸಲಿ ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಅನನ್ಯ ಭಕ್ತಿಯಿಂದ ನಾವು ಈ ದಿವಸ ಮಂಗಳಾ ಗೌರಿಯನ್ನು ಪೂಜೆ ಮಾಡಬೇಕು. ಎಲ್ಲರೂ ಸಹ ಮಂಗಳಾ ಗೌರಿಯ ಪೂಜೆಯನ್ನು ಮಾಡುವುದು, ಮನಸ್ಸಿನಲ್ಲಿ ವಾರಾಣಸಿಯ ಪಂಚಗಂಗಾ ಘಾಟ್ನಲ್ಲಿ ನೆಲೆಸಿರುವಂಥ ಮಂಗಳಾ ಗೌರಿಯ ರೂಪವನ್ನು ಸ್ಮರಣೆ ಮಾಡೋದ್ರ ಮೂಲಕ ಆಕೆಯನ್ನು ಆರಾಧಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.